ಎಲ್ಲರಿಗೂ ನಮಸ್ಕಾರ. ಚಾಯಾಗೆ ನಿಮಗೆಲ್ಲರಿಗೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ನನ್ನ ಹೆಸರು ಛಾಯಾ ಅಂತ. ನಾನು ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಏನು ಈ ಚಾನಲ್ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ, ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲಾಗಿ ಕನ್ನಡದಲ್ಲಿ ಹೇಳುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇದ್ದವರೆಗೂ ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನಾನು ನನ್ನ ಚಾನಲ್ ಮಾಡ್ತಾ ಇದ್ದೀನಿ. ಜೊತೆಗೆ ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ಸು ಅಥವಾ ಲೈಕ್ ಕಾಮನ್ ಕೆಮಿಸ್ಟ್ರಿ ಓದಿರುವಂಥ ಪರ್ಸನ್ ಆಗಿ ಕೆಮಿಸ್ಟ್ರಿ ರಿಲೇಟೆಡ್ ಅವೇರ್ನೆಸ್ಸು ಕೊಡೋದಕ್ಕೋಸ್ಕರ ಅದಕ್ಕೆ ರಿಲೇಟೆಡ್ ಆಗಿರುವಂಥ ಡಿಫ್ರೆಂಟ್ ಡೇಸ್ಗಳು ಯಾವ್ಯಾವ ಬರ್ತಾರ ಅದ್ರ ಬಗ್ಗೆ ನಾನು ವೀಡಿಯೋಸ್ನೆಲ್ಲ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಹಾಗಾಗಿ ನಾನಿವತ್ತು ವರ್ಲ್ಡ್ ವಾಟರ್ ಡೇ, ಸೊ ನಾವು ಎವ್ರಿ ಇಯರ್ ವರ್ಲ್ಡ್ ವಾಟರ್ ಡೇನ ಸೆಲೆಬ್ರೇಟ್ ಮಾಡ್ತೀವಿ. ನಿಮಗೆ ಗೊತ್ತು, ನೆಕ್ಸ್ಟ್ ಏನಾದರೂ ವಾರ್ ಆಗುತ್ತೆ ಅಂದರೆ ದಟ್ ಈಸ್ ಓನ್ಲಿ ಬಿಕಾಸ್ ಆಫ್ ದಿ ವಾಟರ್ ಅಂತಲೇ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಯುದ್ಧ ಆಗುತ್ತೆ ಪ್ರಪಂಚದಲ್ಲಿ, ದೇಶಗಳ ಮಧ್ಯೆ ಆಗತ್ತೆ ಅಂತಂದರೆ ಅದು ವಾಟರ್ಗೆ ಅಂತ ಹೇಳ್ತಾರೆ. ನಿಮ್ಗೆ ಈಗ ಆಲ್ರೆಡಿ ನಮಗೆ ಬಾರ್ಡರ್ ಅಂದರೆ ಇಂಟರ್ ಸ್ಟೇಟ್, ಇಂಟರ್ ನೇಷನ್, ಇಂಟರ್ ಕಂಟ್ರಿ ಆ ಥರ ಆಲ್ರೆಡಿ ವಾರ್ಗಳು ಶುರುವಾಗಿದೆ. ನಾವು ಅಣೆಕಟ್ಟೆ ಹಾಕ್ತೀವಿ ಅಂತ ಚೈನಾದವರು ಹೇಳ್ತಾ ಇದ್ದಾರೆ. ಹಾಗೆ ನಾವು ಪಾಕಿಸ್ತಾನಕ್ಕೆ ಎದುರಿಸ್ತಾ ಇದ್ದೀವಿ. ಅದೇ ಥರ ಈಗ ಕರ್ನಾಟಕ, ತಮಿಳ್ನಾಡು ಇರ್ಬೋದು, ಪುದುಚೇರಿ ಇರ್ಬೋದು, ಇವರೆಲ್ಲ ಜಗಳ ಆಡ್ತಾ ಇದ್ದಾರೆ. ಸೊ ಇದು ಹೇಗಾಗ್ಬೋದು ಅಂದರೆ ಎಕ್ಸ್ಟ್ರೀಮ್ ಆಗಿಬಿಟ್ಟು ನಾವು ಈಗ ವಾಟರ್ಗೆ ಇಂಪಾರ್ಟೆನ್ಸ್ ಕೊಡಲಿಲ್ಲ, ಅದನ್ನು ನಾವು ಸೇವ್ ಮಾಡಲಿಲ್ಲ ಅಂದರೆ ಇನ್ನೊಂದು ದಿವಸ ನಮ್ಗೆ ಅದು ತೊಂದರೆನೇ ಮಾಡಬಹುದು. ಸೊ ಹಾಗಾಗಿ ನಾನೇನು ಮಾಡ್ತಾ ಇದ್ದೀನಿ ಅಂತಂದರೆ, ಸೊ ಎವ್ರಿ ಇಯರ್ ಇನ್ ಆರ್ಡರ್ ಟು ಗಿವ್ ದಿ ಅವೇರ್ನೆಸ್ ವರ್ಲ್ಡ್ ವಾಟರ್ ಡೇನ ಸೆಲೆಬ್ರೇಟ್ ಮಾಡ್ತೀವಿ. ಸೊ ಈ ವರ್ಷ ನಾವು ವರ್ಲ್ಡ್ ವಾಟರ್ ಡೇನ ಸೆಲೆಬ್ರೇಟ್ ಮಾಡಿದ್ವಿ. ಯೂಶಲಿ ಯಾವಾಗ ನಾವು ವರ್ಲ್ಡ್ ವಾಟರ್ ಡೇನ ಸೆಲೆಬ್ರೇಟ್ ಮಾಡ್ತೀವಿ ಅಂತಂದರೆ, ವರ್ಲ್ಡ್ ವಾಟರ್ ಡೇ ಮಾರ್ಚ್ 22 ಎವ್ರಿ ಇಯರ್ ಸೆಲೆಬ್ರೇಟ್ ಮಾಡ್ತಾರೆ. ಥ್ರೂ ಔಟ್ ದ ವರ್ಲ್ಡ್ ಅದನ್ನು ಸೆಲೆಬ್ರೇಟ್ ಮಾಡ್ತಾರೆ. ವರ್ಲ್ಡ್ ವಾಟರ್ ಡೇ ಸೆಲೆಬ್ರೇಟೆಡ್ ಆನ್ ಮಾರ್ಚ್ 22. ಇದನ್ನು ಯಾಕೆ ಸೆಲೆಬ್ರೇಟ್ ಮಾಡಿದ್ರು? ಸೊ ಮುಂಚೆ ಹೇಳ್ದಂಗೆ ಬೇರೆ ಬೇರೆ ಕನ್ವೆನ್ಷನ್ಗಳು ರಿಲೇಟೆಡ್ ಟು ಎನ್ವೈರನ್ಮೆಂಟ್, ರಿಲೇಟೆಡ್ ಟು ಪಾಲಿಸೀಸ್ ಬಂದಾಗ, ಬೇರೆ ಬೇರೆದು ಮಾಡಿದಾಗ ಅಲ್ಲಿ ಆರಿಜಿನ್ ಆಯಿತು. ಸೊ ಕಾನ್ಫರೆನ್ಸ್ ಆನ್ ಎನ್ವೈರನ್ಮೆಂಟ್ ಆ್ಯಂಡ್ ಡೆವಲಪ್ಮೆಂಟ್, ಯುನೈಟೆಡ್ ನೇಷನ್ಸ್ ವರ್ಲ್ಡ್, ಅದರಲ್ಲಿ ಏನಾಯಿತು ಡಿಸೈಡ್ ಮಾಡಿದ್ವಿ ವರ್ಲ್ಡ್ ವಾಟರ್ ಡೇ ಅಂತ ಮಾಡಬೇಕು. ಮಾಡಿ ಅದ್ರ ಬಗ್ಗೆ ಇನ್ಫಾರ್ಮೇಷನ್, ಅದ್ರ ಬಗ್ಗೆ ಅವೇರ್ನೆಸ್ಸು, ಅದ್ರ ಬಗ್ಗೆ ಜನಗಳಿಗೆ ಜಾಗೃತಿ ಮೂಡಿಸ್ಬೇಕು ಅಂತ ಹೇಳಿ ವರ್ಲ್ಡ್ ವಾಟರ್ ಡೇನ ಅವರು ಸೆಲೆಬ್ರೇಟ್ ಮಾಡ್ಕೊಳ್ತಾ ಹೋದರು. ರಿಯೋ ಡಿ ಜನರಿಯೋ ಅಂತ ಹೇಳ್ತಾರೆ, ಆ ಜಾಗದಲ್ಲಿ ಆಗಿದ್ದು ಇದು ರೆಕಮೆಂಡೇಷನು 1992ನಲ್ಲಿ ಆಯಿತು. ಆ ರೆಕಮೆಂಡೇಷನ್ ಪ್ರಕಾರ 1993ಇಂದ ನಾವು ವರ್ಲ್ಡ್ ವಾಟರ್ ಡೇನ ಮಾಡ್ತಾ ಹೋಗ್ತೀವಿ. ಸೊ ಪ್ರತಿಯೊಂದು ವಾಟರ್ ಡೇ ತಂದೆ ಆದಂಥ ಥೀಮ್ ಕೊಡ್ತಾರೆ. ಆ ಥೀಮ್ ಮೇಲೆ ಅವರು ಅದನ್ನು ಮಾಡ್ತಾ ಹೋಗ್ತಾರೆ. ಇದನ್ನು ಯಾಕೆ ಮಾಡ್ತಾರೆ? ನಾನು ಮುಂಚೆನೇ ಹೇಳಿದಾಗೆ ಜಾಗೃತಿ ಮೂಡಿಸೋದಕ್ಕೆ, ಅದರದ್ದು ಇಂಪಾರ್ಟೆನ್ಸ್ ಹೇಳೋದಕ್ಕೆ, ಅದನ್ನು ವೇಸ್ಟ್ ಮಾಡಬೇಡಿ ಅಂತ ಹೇಳೋದಕ್ಕೋಸ್ಕರ. ಸೊ ಅದರದ್ದು ಇಂಪಾರ್ಟೆನ್ಸ್ ಅಂದರೆ ಅದು ಇಲ್ಲ ಅಂದರೆ ನಿಮ್ಗೆ ಏನಾಗುತ್ತೆ, ಅದು ಎಷ್ಟಿದೆ, ಅದನ್ನು ಹೇಗೆ ಉಳಿಸ್ಕೋಬೇಕು, ಹೇಗೆ ನಾನು ಇದು ಮಾಡಬೇಕು, ಅದನ್ನು ತಿಳ್ಕೊಳ್ಳೋದಕ್ಕೋಸ್ಕರ ನಾವು ವರ್ಲ್ಡ್ ವಾಟರ್ ಡೇನ ಸೆಲೆಬ್ರೇಟ್ ಮಾಡ್ತಾ ಹೋಗ್ತೀವಿ. ಡೇ ಈಸ್ ಯೂಸ್ ಟು ಅಡ್ವೊಕೇಟ್ ಫಾರ್ ದಿ ಸಸ್ಟೈನಬಲ್ ಮ್ಯಾನೇಜ್ಮೆಂಟ್ ಆಫ್ ಫ್ರೆಶ್ ವಾಟರ್ ರಿಸೋರ್ಸಸ್. ದ ವರ್ಲ್ಡ್ ವಾಟರ್ ಡೇ is celebrated around the world with a variety of events. These can be educational, ಥಿಯರಿಟಿಕಲ್, ಮ್ಯೂಸಿಕಲ್, ಲಾಬಿಂಗ್ ಇನ್ ನೇಚರ್, ಅಂದರೆ ಯಾವುದೇ ರೀತಿಯಾಗಿ ಅಂದರೆ ಮನೋರಂಜನೆ ಇರ್ಬೋದು, ಎಜುಕೇಷನಲ್ ಇರ್ಬೋದು, ಎದುರಿಸಿರ್ಬೋದು, ಈವೆಂಟ್ಸ್ಗಳನ್ನ ಮಾಡಿಸಿರ್ಬೋದು, ಅಥವಾ ಫ್ಯಾಕ್ಟ್ ಹೇಳೋದ್ರಿಂದ ನಿಮಗೆ ಅವೇರ್ನೆಸ್ ಕೊಡೋದು, ಅದು ಮೇನ್ ಇಂಪಾರ್ಟೆನ್ಸ್ ಆಬ್ಜೆಕ್ಟ್ ಆಫ್ ದಿ ವರ್ಲ್ಡ್ ವಾಟರ್ ಡೇ ಅದೇ ಇರುತ್ತೆ. ಯಾಕೆ ಇದನ್ನು ವರ್ಲ್ಡ್ ವಾಟರ್ ಡೇನ ಯಾಕೆ ಸೆಲೆಬ್ರೇಟ್ ಮಾಡಬೇಕು? ಅಂಥದ್ದು ಏನು ಅಂಥ ಇಂಪಾರ್ಟೆನ್ಸು, ಇಂಟರ್ನ್ಯಾಷನಲ್ ಅಬ್ಸರ್ವ್ ಮಾಡುವಂಥದ್ದು ಏನಿದೆ ಇದರೊಳಗಡೆ? ನಮ್ಮ ಪ್ರಪಂಚ ಸುತ್ತ ನೀರಿದ್ರೂ ಓನ್ಲಿ 1% ಈಸ್ ಅವೈಲಬಲ್ ಆ್ಯಸ್ ಎ ಫ್ರೆಶ್ ವೇಟರ್ ಫಾರ್ ದಿ ಹ್ಯೂಮನ್ ಯೂಸ್. ಅಷ್ಟೆಲ್ಲ ನೀರಿದ್ರು, ಎಲ್ಲ ಕಡೆ ನೀರಿದೆ, ಆದರೆ ಕುಡಿಯೋಕ್ಕೆ ನೀರಿಲ್ಲ ಅಂತ ಹೇಳ್ತಾರಲ್ಲ, ಹಾಗೆ 1% ಇಡೀ ಪ್ರಪಂಚದಲ್ಲೆಲ್ಲ ಇರುವಂಥ ಎಲ್ಲ ನೀರಿಗೂ ನಾವು 1% ಅಷ್ಟೇ ಹ್ಯೂಮನ್ಗೆ ನಾವು ಯೂಸ್ ಮಾಡ್ಕೊಳ್ಳೋಕೆ ಸಾಧ್ಯ. ಸೊ ಈ ವಾಟರ್ ಅನ್ನೋದು ಏನಿದೆಯಲ್ಲ, ಓಮ್ ಟು ಟೂಮ್, ನಾವು ಅಂದರೆ ನಮ್ಮ ಜೀವ ಅಂಕುರ ಆಗುತ್ತಲ್ಲ, ಅಂದರೆ ಎರಡು ಜೀವಿಗಳು ಕೂಡ್ಕೊಂಡು ಜೀವ ಯಾವಾಗ ಅಂಕುರ ಆಗುತ್ತಲ್ಲ, ಅದು ನೀರಿಲ್ದಿದ್ರೆ ಆಗೋದೇ ಇಲ್ಲ. ಅದೇ ರೀತಿ ಇಡೀ ಪ್ರಪಂಚದಲ್ಲಿ ಪ್ರಪಂಚ ಹೇಗೆ ಎವಲ್ಯೂಷನ್ ಆಫ್ ದಿ ಅರ್ತ್ ಏಕಾಗಿದೆ ಅಂತಂದರೆ ಡ್ಯೂ ಟು ವಾಟರ್ ಅಂತಲೇ ಹೇಳ್ತಾರೆ. ಆ್ಯಕ್ಚುಲಿ ಸೂರ್ಯ ಏನಾಗಿದ್ದ ಎಲ್ಲ ಪೀಸ್ ಆಗಿ ತುಂಬ ಬಿಸಿ ಆದಾಗ ಅದು ಒಡೆದು ಹೋದಾಗ ಅದೇನಾಗ್ತಾ ಹೋಯಿತು, ಕಂಡೆನ್ಸ್ ಆಗ್ತಾ ಹೋಯಿತು, ಅದು ಶ್ರಿಂಕ್ ಆಗ್ತಾ ಹೋಯಿತು. ಆವಾಗ ಏನಾಯಿತು, ಎಷ್ಟೊಂದು ರಿಯಾಕ್ಷನ್ ಆಗಿ ಅದು ಕೂಲ್ ಆದಾಗ ಅದರಲ್ಲಿ ಬೇಕಾದಷ್ಟು ಹೈಡ್ರೋಜನ್ ಮತ್ತು ಆಕ್ಸಿಜನ್ ಇದ್ದಾಗ ಅವೆರಡೂ ಕಂಬೈನ್ ಆಗಿ ವಾಟರ್ ಆಯಿತು. ಹಾಗಾಗಿ ಆ ವಾಟರ್ ಮೇಲೆ ನಿಮ್ಮದು ಏನು ಲ್ಯಾಂಡ್ ಇತ್ತಲ್ಲ, ಅದು ಅಂದರೆ ಏನು ಪೀಸಸ್ ಉಳಿದಿತ್ತಲ್ಲ ಆ ಸ್ಟಾರ್ದು, ಸನ್ದು, ಅದು ಫ್ಲೋಟ್ ಆಗೋಕ್ಕೆ ಶುರು ಆಯಿತು ಅಂತ ಹೇಳ್ತಾರೆ. ಆ ರೀತಿಯಾಗಿ ಭೂಮಿ ಹುಟ್ಟಿರೋದು ನೀರಿಂದಾನೆ. ಅದೇ ರೀತಿ ನೀವು ಮನುಷ್ಯರಾಗಿ ಹುಟ್ಟೋದು ಓಮ್ ಟು ಟೂಂಬ್, ಅಂದರೆ ನಾವು ತಾಯಿ ಹೊಟ್ಟೆನಲ್ಲಿ ಅಂಕುರ ಆಗ್ತೀವಲ್ಲ, ಅವಾಗ ವಾಟರ್ ಈಸ್ ಇಂಪಾರ್ಟೆಂಟ್.
ಅದೇ ರೀತಿ ಸಾಯ್ತಾ ಇದ್ದೀವಿ ಅಂತಂದ್ರೂ ನಾವೇನು ಮಾಡ್ತೀವಿ ಅಂತಂದರೆ ಗಂಗಾಜಲ, ನಮ್ಮ ಇಂಡಿಯನ್ ಕಸ್ಟಮಲ್ಲಿ ಗಂಗಾಜಲ ಬಾಯ್ಬಿಡ್ತಾರೆ. ಸೊ ಅಂದ್ರೇನು, ನೀವು ಹುಟ್ಟಿದಾಗೂ ನಿಮಗೆ ನೀರು ಬೇಕು, ಸಾಯಾಗೂ ಬೇಕು, ಸತ್ತ ಮೇಲೂ ನಾವೇನು ಮಾಡ್ತೀವಿ, ನಮ್ದು ಏನೇ ಕ್ರಿಯೆಗಳು ಮಾಡ್ತೀವಿ, ನಮ್ಮ ಬೂದಿ ಇರ್ಬೋದು, ಇನ್ನೊಂದು ಇರ್ಬೋದು, ಅದನ್ನು ತೊಗೊಂಡೋಗಿ ನಾವೇನು ಮಾಡ್ತೀವಿ, ನೀರೊಳಗಡೆ ಹಾಕ್ತೀವಿ. ಹಾಗಾಗಿ ನೀರು ವಾಟರ್ ಇಸ್ ಸೋ ಇಂಪಾರ್ಟೆಂಟ್. ಹಾಗಾಗಿ ನಮ್ಮ ಕಸ್ಟಮಲ್ಲಿ ನಾವು ಏನೇ ಪೂಜೆ ಮಾಡಬೇಕಾದ್ರೆ ಫಸ್ಟು ಗಂಗೆ ಪೂಜೆ ಅಂತ ಮಾಡ್ತಾರೆ. ಫಸ್ಟು ಎಲ್ಲದಕ್ಕಿಂತ ಗಣಪತಿ ಪೂಜೆ ಮಾಡೋಕ್ಕಿಂತ ಮುಂಚೆ ನಾವು ನೀರಿಗೆ ಪೂಜೆ ಮಾಡಿ, ನೀರಿಗೆ ಫ್ರೆಶ್ ಮಾಡಿಕೊಂಡು ಅದನ್ನು ಒಳ್ಳೇದು ಮಾಡಿಕೊಂಡು ಆಮೇಲೆ ನಾವು ಪೂಜೆ ಮಾಡ್ತಾ ಹೋಗ್ತೀವಿ. ಸೊ ನಮ್ಮ ಇಂಡಿಯನ್ ಕಲ್ಚರಲ್ಲಿ ಮುಂಚೆಯಿಂದನೂ ನೀರಿಗೆ ತಂದೆ ಆದಂಥ ಪ್ರಾಮುಖ್ಯತೆನ ಕೊಡ್ತಾರೆ. ಸೊ ನಾವು ಯಾವುದೇ ನೀರಿದ್ರೂ ಅದೆಲ್ಲನೂ ಗಂಗೆಗೆ ಸಮಾನ ಅಂತ ಹೇಳ್ಕೊಂಡು ನಾವು ಪ್ರೇ ಮಾಡ್ತಾ ಹೋಗ್ತೀವಿ. ಫ್ರಮ್ ದಿ ಬಿಗಿನಿಂಗ್ ಎಲ್ಲೆಲ್ಲಿ ಓಕೆ. ಇದೇ ಥರ ನೀವು ಸಿವಿಲೈಸೇಷನ್ಗಳನ್ನ ತೊಗೊಂಡ್ರೆ ಎಲ್ಲೆಲ್ಲಿ ಸಿವಿಲೈಸೇಷನ್ಗಳು ಸ್ಟಾರ್ಟ್ ಆಯ್ತು ಅಂತಂದರೆ, ಎಲ್ಲೆಲ್ಲಿ ನೀರಿತ್ತಲ್ಲ ಅಲ್ಲಿ ಮಾತ್ರ ಸಿವಿಲೈಸೇಷನ್ಗಳು ಸ್ಟಾರ್ಟ್ ಆಯಿತು. ಸೊ ಹಾಗಾಗಿ ವಾಟರ್ ಪ್ಲೇ ವೆರಿ ಇಂಪಾರ್ಟೆಂಟ್ ರೋಲ್. ನಮ್ಮ ಹ್ಯೂಮನ್ ಮ್ಯಾನ್ಕೈಂಡಲ್ಲಿ ಇರ್ಬೋದು, ಇಂಡಿವಿಜುವಲ್ ಆಗಿರ್ಬೋದು, ಇಲ್ಲ ಅಂದರೆ ಸಿವಿಲೈಸೇಷನ್ ಹ್ಯೂಮನ್ ರೇಸ್ ಸಿವಿಲೈಸೇಷನಲ್ಲಿ ನನಗೆ ಪ್ಲೇ ವೆರಿ ಇಂಪಾರ್ಟೆಂಟ್ ರೋಲ್. ಆದರೆ ಅಂಥದ್ದನ್ನು ನಾವೇನು ಮಾಡಿದ್ದೀವಿ ಅಂದರೆ ಬೇಕಾದಷ್ಟು ಗಲೀಜು ಮಾಡಿ, ಕಂಟ್ಯಾಮಿನೇಟ್ ಮಾಡಿ, ಪೊಲ್ಯೂಟ್ ಮಾಡಿಬಿಟ್ಟಿದ್ವಿ ವಿತ್ ಲೆಡ್, ಮರ್ಕ್ಯುರಿ, ಕ್ಯಾಡ್ಮಿಯಮ್, ಆರ್ಸೆನಿಕ್, ಬೆನ್ಝೀನ್, ಆಸ್ಬಿಸ್ಟರ್, PVC ಇದೆಲ್ಲ ಕೆಟ್ಟಾಗಿರೋವಂಥ ಕಂಟ್ಯಾಮಿನೇಟ್ ಮಾಡುವಂಥದ್ದು ನಮಗೆ ಹೆಲ್ತ್ಗೆ ಅಜಾರ್ಡಸ್ ಆಗುವಂಥ ಕೆಮಿಕಲ್ಸ್ಗಳಿಂದ, ಮೆಟಲ್ಸ್ಗಳಿಂದ ನಾವು ಅದನ್ನು ಮಾಡಿಬಿಟ್ಟಿದ್ವಿ, ಪಲ್ಯೂಟ್ ಮಾಡಿಬಿಟ್ಟಿದ್ವಿ. ಸೊ ಹಾಗಾಗಿ ಅದನ್ನು ನೀಟಾಗಿ ಇಟ್ಕೊಳ್ಳೋವಂಥದ್ದು ನಮ್ಮದು ಕರ್ತವ್ಯ. ಆ್ಯಸ್ ಎನ್ ಇಂಡಿವಿಜುವಲ್, ಆ್ಯಸ್ ಎ ಹ್ಯೂಮನ್ ಬೀಯಿಂಗ್ ಇದು ನಂದು ಕರ್ತವ್ಯ. ಹಾಗಾಗಿ ನಾನು ಏನು ಮಾಡಬೇಕಾಗತ್ತೆ, ಇದನ್ನೆಲ್ಲ ಪ್ರಿಸರ್ವ್ ಮಾಡಬೇಕಾಗತ್ತೆ, ಕ್ಲೀನಾಗಿ ಇರ್ತದೆ, ಅದ್ರ ಬಗ್ಗೆ ನಾನು ಅವೇರ್ನೆಸ್ನ ಕೊಡಬೇಕಾಗತ್ತೆ. ನಾವು ಮುಂಚೆನೇ ಹೇಳ್ದಂಗೆ ಎವ್ರಿ ಇಯರ್ ವರ್ಲ್ಡ್ ವಾಟರ್ ಡೇಗೆ ತಂದೆ ಆದಂಥ ಥೀಮ್ನ ಕೊಡ್ತಾರೆ. ಥ್ರೂಔಟ್ ದ ಇಯರ್ ಬೇಸ್ಡ್ ಆನ್ ದಟ್ ಥೀಮ್ ಎಲ್ಲರೂ ವರ್ಕ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಈ ಸಲ ನಾವು ಕೊಟ್ಟಿರುವಂಥದ್ದು ವ್ಯಾಲ್ಯೂಯಿಂಗ್ ವಾಟರ್ಗೆ ಬೆಲೆ ಕೊಡಿ, ಅದ್ರದ್ದು ಬೆಲೆ ಏನಿದೆಯಲ್ಲ ಆ ವ್ಯಾಲ್ಯೂ, ಈಚ್ ಆ್ಯಂಡ್ ಎವ್ರಿ ಡ್ರಾಪ್ ಪ್ಲೇ ವೆರಿ ಇಂಪಾರ್ಟೆಂಟ್ ರೋಲ್. ಅದರದ್ದು ಥೀಮ್ ಅವರು ವ್ಯಾಲ್ಯೂಯಿಂಗ್ ಅಂತ ಕೊಟ್ಟಿದ್ದಾರೆ. ಅಗೇನ್ ನರೇಂದ್ರ ಮೋದಿ ಆಲ್ಸೋ ಕ್ಯಾಚ್ ದಿ ರೈನ್ ಅಂತ ಮೂವ್ಮೆಂಟ್ನ ಶುರು ಮಾಡಿದ್ದಾರೆ. ಸೊ ರೈನ್ ವಾಟರ್ ಹಾರ್ವೆಸ್ಟಿಂಗ್, ಬಿಕಾಸ್ ನಾವು ಎಷ್ಟೊಂದು ನೀರು ವರ್ಷಂಬತ್ತು ಕಾಲ ಏನು ಬರ್ತಲ್ಲ ಆ ನೀರೆಲ್ಲ ಹಾಗೆ ಬಿಟ್ಬಿಡ್ತೀವಿ, ಅದು ಹಿಂಗೆ ಹೋಗೋಕ್ಕೂ ಬಿಡೋದಿಲ್ಲ. ಹಾಗಾಗಿ ಎಲ್ಲ ನಾವು ಕಾಂಕ್ರೀಟ್ ಕಾಡುಗಳನ್ನ ಮಾಡ್ಕೊಂಡಿದ್ವಿ, ಅದು ಹೋಗೋಕ್ಕೆ ಜಾಗ ಇಲ್ಲ. ಹಾಗಾಗಿ ಕ್ಯಾಚ್ ದಿ ರೈನ್, ಬರೋವಂಥ ಎಲ್ಲ ರೈನ್ಗಳು ನೀವು ಕ್ಯಾಚ್ ಮಾಡಿ ವರ್ಲ್ಡ್ ವಾಟರ್ ಡೇಗೆ ನಾವು ಕ್ಯಾಚ್ ದಿ ರೈನ್ ಅಂತ ಇಟ್ಕೊಂಡು ನಾವು ಮಾಡೋಣ ಅಂತ ಹೇಳ್ತಾರೆ. ವೈ ಶುಡ್ ಬಿ ಸೇವ್ ವಾಟರ್, ಯಾಕೆ ನೀವು ಹೇಳಬೇಕು ಅಂತ ನಾವು ಮುಂಚೆನೇ ಹೇಳಿದೆ. ನಮ್ಮ ಹತ್ರ ಇದ್ದಿದ್ದು ಅರ್ತ್ ವಾಟರ್ ಏನಿದೆಯಲ್ಲ ಅದರಲ್ಲಿ 97% ಉಪ್ಪು ನೀರು, ಲವಣಾಂಶಗಳಿಂದ ಕೂಡಿರುವಂಥ ವಾಟರ್ ಎಷ್ಟಿದೆ, 97% ಇದೆ. ಅದರಲ್ಲಿ 3% ಮಾತ್ರನೇ ಅವೈಲಬಲ್ ಆ್ಯಸ್ ಎ ಫ್ರೆಶ್ ವಾಟರ್ ನಮಗೆ, ಅಂದರೆ ಫ್ರೆಶ್ ವಾಟರಾಗಿ ಯೂಸ್ ಮಾಡ್ಕೊಳ್ಳೋವಂಥದ್ದು ಬರೀ 3%. ಆ 3% ಅಲ್ಲೂ ಅದು 68% ಅದೇನಾಗಿರುತ್ತೆ ಐಸ್ ಕ್ಯಾಪ್ಸಲ್ಲಿ ಗ್ಲಾಸರೀಸ್ ಆಗಿ ಉಳ್ಕೊಂಡಿದೆ. ಅದರಲ್ಲಿ 30% ಗ್ರೌಂಡ್ ವಾಟರ್ ಆಗಿದೆ. ಸರ್ಫೇಸ್ ವಾಟರ್ ಸಿಕ್ಕುವಂಥದ್ದು ಓನ್ಲಿ 0.3%. ಆ 0.3% ಎಲ್ಲಿರುತ್ತೆ, ಲೇಕ್ಸಲ್ಲಿ 85% ಇರುತ್ತೆ, ರಿವರ್ಸಲ್ಲಿ 2% ಇರುತ್ತೆ. ಸೊ ನಮಗೆ ಸಿಕ್ಕುವಂಥ 3% ವಾಟರ್ನ ನಾವು ಕರೆಕ್ಟಾಗಿ ಪ್ರಿಸರ್ವ್ ಮಾಡ್ಕೊಳ್ಳಿಲ್ಲ, ಇದು ಮಾಡಲಿಲ್ಲ ಅಂತಂದರೆ ನೆಕ್ಸ್ಟ್ ಜನ್ರೇಷನ್ಗೆ ನಾನು ಹೇಳ್ದಂಗೆ ಕುಡಿಯೋಕ್ಕೆ ನೀರಿಲ್ದಲೆ ನೀರಿಗೋಸ್ಕರ ನಾವೇನು ಮಾಡಬೇಕಾಗತ್ತೆ, ಮಾಡಬೇಕಾಗತ್ತೆ, ಯುದ್ಧನ ಮಾಡಬೇಕಾಗತ್ತೆ. ಸೊ ಈಗ ನಾನು ಟೋಟಲಿ 100% ಇದೆ ಅಂತ ಇಟ್ಕೊಳ್ಳೋಣ. ಟೋಟಲ್ ವಾಟರ್ ಇಡೀ ಪ್ರಪಂಚದಲ್ಲಿ ಇರೋದನ್ನೆಲ್ಲನೂ 100% ವಾಟರ್ ಇದೆ ಅಂದರೆ ಅದರಲ್ಲಿ 3% ಮಾತ್ರ, 100 ಲೀಟರ್ಸಲ್ಲಿ 3 ಲೀಟ್ರ್ ಮಾತ್ರ ಫ್ರೆಶ್ ವಾಟ್ರು. ಆ 3 ಲೀಟ್ರಲ್ಲಿ 1% ಮಾತ್ರ, 1 ಲೀಟ್ರ್ ಮಾತ್ರ ನನಗೆ ಡ್ರಿಂಕಿಂಗ್ ಪರ್ಪಸ್ಗೆ ಯೂಸ್ ಮಾಡ್ಕೊಳ್ಳೋಕೆ ಸಾಧ್ಯ. ಆದರೆ ಇಷ್ಟೆಲ್ಲ ಇದ್ರೂ ನನಗೆ ಗೊತ್ತಿದ್ರು, ಇಷ್ಟೇ ಗೊತ್ತಿದ್ರು ಆ 1%ನ ನಾನು ಏನು ಮಾಡ್ತೀನಿ ಅಂದರೆ ಕುಡಿಯೋದಕ್ಕೆ ಅಲ್ದಲೇ 1% ಆಫ್ ದಿ ವಾಟ್ರಲ್ಲಿ 1% ಅಷ್ಟೇ ನಾನು ಕುಡಿಯೋದಕ್ಕೆ ಯೂಸ್ ಮಾಡೋದು. ಮಿಕ್ಕಿದೆಲ್ಲ ಬೇರೆ ಬೇರೆ ಕೆಲಸಗಳಿಗೆ ನಾನು ಅದನ್ನು ಯೂಸ್ ಮಾಡ್ತಾ ಹೋಗ್ತೀನಿ. 55% ವಾಟರ್ ದಿ ಲ್ಯಾಂಡ್ಸ್, 20% ಫ್ಲಶ್ ಟಾಯ್ಲೆಟ್ಸ್, 15% ಶವರ್ಸ್ ಆ್ಯಂಡ್ ಬಾತ್, 7% ಕ್ಲೀನ್ ಲಾಂಡ್ರಿ ಆ್ಯಂಡ್ ಡಿಶಸ್, 2% ಅನ್ಡಿಟೆಕ್ಟಬಲ್ ಲೀಕ್ಸ್. ಇದಕ್ಕೆ ಯೂಸ್ ಮಾಡ್ತಾ ಹೋಗ್ತೀವಿ. ಹಂಗಂತ ನೀರಿಲ್ದಲೇ ಬದುಕೋಕ್ಕಾಗತ್ತಾ, ಲಾನ್ ಇಲ್ದಲೇ ನಾವು ಬದುಕೋಕ್ಕಾಗತ್ತಾ, ಟಾಯ್ಲೆಟ್ಸ್ ಇಲ್ದಲೇ ಬದುಕೋಕ್ಕಾಗತ್ತಾ, ಲಾಂಡ್ರಿ ಮಾಡ್ಕೊಳ್ದಲೇ ಇರೋಕ್ಕೆ ಸಾಧ್ಯನಾ? ಎಲ್ಲನೂ ಬೇಕು. ಆದರೆ ನಾವು ಹೇಗೆ ಮಾಡಬೇಕು, ಎಷ್ಟು ಉಳಿಸ್ಬೇಕು, ಹೇಗೆ ಮಾಡಬೇಕು. ಈಗ ಅದು ಅವ್ರು ಹೇಳ್ದಂಗೆ ವಾಶ್ ಮಾಡ್ತಾ ಇದ್ದಾರೆ, ಕಾರ್ ವಾಶ್ ಮಾಡ್ತಾ ಇದ್ದಾರೆ ಅಂತಂದರೆ ನಾನು ಬಕೆಟ್ ಗಟ್ಟಲೆ ಅದಕ್ಕೆ ಹಾಕೋ ನೆಸೆಸಿಟಿ ಇಲ್ಲ. ಒಂದು ಬಟ್ಟೆ ತೊಗೊಂಡು ಒಂದು ಚೊಂಬಲು ನಾನು ಮಾಡ್ಬೋದು, ಅದೇ ಥರ ಒಂದು ಟ್ಯಾಂಕಲ್ಲಿ ನನ್ನ ವೆಹಿಕಲ್ನ ನಾನು ಕ್ಲೀನ್ ಮಾಡ್ಕೋಬೋದು. ಆ ಥರ ಲಾನ್ ಮಾಡಿದಾಗ ನಿಮಗೆ ಪೈಪಿಂಗ್ ಸಿಸ್ಟಮ್ ಹಾಕ್ಕೊಂಡು ಎಷ್ಟು ಬೇಕೋ ಅಷ್ಟೇ ನೀರು ಹಾಕ್ಕೊಳ್ಳೋದು, ಆ ಥರ ಎಲ್ಲಿ ಲೀಕ್ ಆಗ್ತಿದೆಯೋ ನೋಡ್ಕೊಳ್ಳೋದು. ಲಾಂಡ್ರಿ ಎಲ್ಲ ಮಾಡ್ತಿದ್ದಾಗ ಟ್ಯಾಂಕ್ ಏನಿರ್ತಲ್ಲ, ಅಂದರೆ ನಮ್ಮದು ಲಾಂಡ್ರಿ
ಬ್ಯಾಗ್ ಏನಿರುತ್ತಲ್ಲ ವಾಷಿಂಗ್ ಮಿಷಿನ್ಗೆಲ್ಲ ಹಾಕಿದಾಗ ಅದು ಫುಲ್ ಕಂಪ್ಲೀಟ್ ಈಗ 5 kg ಲೋಡ್ ಆದಮೇಲೆ ನಾವು ವಾಷಿಂಗ್ ಮಿಷಿನ್ಗೆ ಹಾಕುವಂಥದ್ದು. ಈ ರೀತಿಯಾದಂಥ ಈಗ ಶವರ್ಸು ಬಾತ್ಗೆಲ್ಲನೂ ಆ ಮೌತ್ ಏನಿರುತ್ತಲ್ಲ ಅದನ್ನು ಚಿಕ್ಕದು ಮಾಡ್ಕೊಳ್ಳುವಂಥದ್ದು. ಈ ರೀತಿಯಾಗಿ ಸಣ್ಣ ಸಣ್ಣ ಟೀಸ್ ಮಾಡ್ಕೊಳ್ಳೋದ್ರಿಂದ ಐ ಕ್ಯಾನ್ ಸೇವ್ ಲಾಟ್ ಆಫ್ ವಾಟರ್. ಈ ಸೇವ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ 700 ಮಿಲಿಯನ್ ಪೀಪಲ್ ವರ್ಲ್ಡ್ ವೈಡ್ ಕುಡ್ ಬಿ ಡಿಸ್ಪ್ಲೇಸ್ಡ್ ಬೈ ದ ಇಂಟೆನ್ಸಿವ್ ವಾಟರ್ ಸ್ಕೇರಿಟಿ ಬೈ 2030. ನೋಡ್ಕೊಳ್ಳಿ, ಜನಗಳೆಲ್ಲ ಏನು ಮಾಡ್ತಾ ಇದ್ದಾರೆ, ಕುಡಿಯೋಕ್ಕೆ ನೀರಿಲ್ಲ. ನೋಡಿ, ಇಲ್ಲೊಂದು ಚಾನಲ್ ಇದೆ, ಚಾನಲ್ ಎಲ್ಲ ಹುಡುಗರು ಆಟ ಆಡ್ತಾ ಇದ್ದಾರೆ. ಯಾರೋ ಆ ಲೇಡಿ ಹತ್ತತ್ರ 300 ಅಡಿ 400 ಅಡಿ ಕೆಳಗಡೆಗೆ ಇಳಿದು ಅವಳು ಏನು ಮಾಡ್ತಾ ಇದ್ದಾಳೆ, ನೀರು ತಗೊಳ್ತಾ ಇದ್ದಾಳೆ. ಸೊ ಅದನ್ನೆಲ್ಲ ನಾವು ಯಾವಾಗಲೂ ನೀರು ವೇಸ್ಟ್ ಮಾಡೋಕ್ಕಿಂತ ಮುಂಚೆ ಜಸ್ಟ್ ವಿ ಆರ್ ಗೋಯಿಂಗ್ ಟು ಥಿಂಕ್ ಆಫ್ ದೋಸ್ ಪೀಪಲ್, ಹೇಗೆ ಪ್ರೇ ಮಾಡ್ತಾ ಹೋಗ್ತೀವಿ. ಫ್ರಮ್ ದಿ ಬಿಗಿನಿಂಗ್ ಎಲ್ಲೆಲ್ಲಿ ಓಕೆ, ಇದೇ ಥರ ನೀವು ಸಿವಿಲೈಸೇಷನ್ಗಳನ್ನ ತೊಗೊಂಡ್ರೆ ಎಲ್ಲೆಲ್ಲಿ ಸಿವಿಲೈಸೇಷನ್ಗಳು ಸ್ಟಾರ್ಟ್ ಆಯ್ತು ಅಂತಂದರೆ ಎಲ್ಲೆಲ್ಲಿ ನೀರಿತ್ತಲ್ಲ ಅಲ್ಲಿ ಮಾತ್ರ ಸಿವಿಲೈಸೇಷನ್ಗಳು ಸ್ಟಾರ್ಟ್ ಆಯಿತು. ಸೊ ಹಾಗಾಗಿ ವಾಟರ್ ಪ್ಲೇ ವೆರಿ ಇಂಪಾರ್ಟೆಂಟ್ ರೋಲ್ ನಮ್ಮ ಹ್ಯೂಮನ್ ಮ್ಯಾನ್ಕೈಂಡಲ್ಲಿ ಇರ್ಬೋದು, ಇಂಡಿವಿಜುವಲ್ ಆಗಿರ್ಬೋದು, ಇಲ್ಲ ಅಂದರೆ ಸಿವಿಲೈಸೇಷನ್ ಹ್ಯೂಮನ್ ರೇಸ್ ಸಿವಿಲೈಸೇಷನಲ್ಲಿ ನನಗೆ ಪ್ಲೇ ವೆರಿ ಇಂಪಾರ್ಟೆಂಟ್ ರೋಲ್. ಆದರೆ ಅಂಥದ್ದನ್ನು ನಾವೇನು ಮಾಡಿದ್ದೀವಿ ಅಂದರೆ ಬೇಕಾದಷ್ಟು ಗಲೀಜು ಮಾಡಿ, ಕಂಟ್ಯಾಮಿನೇಟ್ ಮಾಡಿ, ಪೊಲ್ಯೂಟ್ ಮಾಡಿಬಿಟ್ಟಿದ್ವಿ ವಿತ್ ಅ ಲೆಡ್, ಮರ್ಕ್ಯುರಿ, ಕ್ಯಾಡ್ಮಿಯಮ್, ಆರ್ಸೆನಿಕ್, ಬೆನ್ಝೀನ್, ಆಸ್ಬಿಸ್ಟರ್, PVC ಇದೆಲ್ಲ ಕೆಟ್ಟಾಗಿರೋವಂಥ ಕಂಟ್ಯಾಮಿನೇಟ್ ಮಾಡುವಂಥದ್ದು ನಮಗೆ ಹೆಲ್ತ್ಗೆ ಅಜಾರ್ಡಸ್ ಆಗುವಂಥ ಕೆಮಿಕಲ್ಸ್ಗಳಿಂದ, ಮೆಟಲ್ಸ್ಗಳಿಂದ ನಾವು ಅದನ್ನು ಮಾಡಿಬಿಟ್ಟಿದ್ವಿ, ಪೊಲ್ಯೂಟ್ ಮಾಡಿಬಿಟ್ಟಿದ್ವಿ. ಸೊ ಹಾಗಾಗಿ ಅದನ್ನು ನೀಟಾಗಿ ಅದನ್ನು ನಾನು ಯೂಸ್ ಮಾಡಬೇಕಾಗತ್ತೆ. ಜೊತೆಗೆ ಎಷ್ಟೊಂದು ಜನ ಪರ್ಟಿಕ್ಯುಲರ್ಲಿ ಹೆಣ್ಮಕ್ಳುಗಳು ನೀರು ತರೋದಕ್ಕೋಸ್ಕರನೇ, ಕೆಲವೊಂದು ಮನೆಗಳಲ್ಲಿ ನೀರಿಲ್ಲ ಅಂತ ಒಬ್ಬರು ಇಬ್ಬರು ಅದಕ್ಕೆ ಬರೀ ನೀರು ತರೋದಕ್ಕೋಸ್ಕರನೇ ಇರ್ತಾರೆ, ಯಾಕೆಂದರೆ ತುಂಬ ದೂರ ಹೋಗಬೇಕಾಗತ್ತೆ. ಸೊ ಹಾಗಾಗಿ ವಿ ಆರ್ ಕಾಂಟ್ರಿಬ್ಯೂಟಿಂಗ್, ಅಂಥದಕ್ಕೆ ನಾವು ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ವಿ. ಇಂಡೈರೆಕ್ಟ್ಲಿ ವಿ ಆರ್ ಆಲ್ಸೋ ರೆಸ್ಪಾನ್ಸಿಬಲ್ ಫಾರ್ ನಾಟ್ ಗೋಯಿಂಗ್ ಟು ಸ್ಕೂಲ್ಸ್ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ಪ್ರತಿ ಸಲ ನಾವು ಟ್ಯಾಪ್ ಓಪನ್ ಮಾಡಿದಾಗ, ಪ್ರತಿ ಸಲ ನಾವು ನೀರು ವೇಸ್ಟ್ ಮಾಡ್ತಾ ಇದ್ದಾಗ 1 in 4 primary schools have no drinking water services, with the pupil using unprotected sources and going thirsty. More than 700 children under 5 years of age die every day from diarrhea linked to unsafe water and poor sanitation. ಸೊ ನೀರೊಂದು ಚೆನ್ನಾಗಿರೋದು ಸಿಕ್ಬಿಡ್ತು, ತೊಂದರೆ ಇಲ್ಲ, ಸ್ಯಾನಿಟೇಷನ್ ಪ್ರಾಬ್ಲಮ್ ಇಲ್ಲ ಅಂತಂದರೆ ಮಕ್ಕಳು ಬದುಕ್ತಾರೆ. ಯಾಕೆಂದರೆ ಮೆಜಾರಿಟಿ ಆಫ್ ದಿ ಡಿಸೀಸಸ್ ಏನಿದೆಯಲ್ಲ ಎವ್ರಿಥಿಂಗ್ ಇಸ್ ರಿಲೇಟೆಡ್ ಟು ವಾಟರ್. ಸೊ ಹಂಗಾಗಿ ಕುಡಿಯೋ ನೀರು ಸರಿ ಇಲ್ಲ ಅಂತಂದರೆ ಅದೆಲ್ಲ ಪ್ರಾಬ್ಲಮ್ ಆಗುತ್ತೆ. Women and girls are responsible for water collection in the 8 out of 10 households in the water of premises. ಎಷ್ಟೊಂದು ಜನಕ್ಕೆ ಹುಡುಗರಿಗೆ ಹೆಣ್ಮಕ್ಳಿಗೆ ನೀರು ತೊಗೊಂಡ್ಬಾ ಮನೆ ಕೆಲಸ ಮಾಡ್ಕೊಳ್ಳೋಕ್ಕೆ, ಓದೋಕ್ಕೆ ಹೋಗಬೇಡ ನೀನು ಅಂತ ತಡೀತಾರೆ, ಗಂಡು ಮಕ್ಕಳಿಗೆಲ್ಲ ಓದ್ಸೋಕ್ಕೆ ಕಳಿಸ್ತಾರೆ. ಸೊ ಪ್ರತಿ ಸಲ ನೀವು ನೀರು ವೇಸ್ಟ್ ಮಾಡಬೇಕಾದ್ರೆ ಯು ಶುಡ್ ಫೀಲ್ ಗಿಲ್ಟಿ. ನಾನು ನೀರು ವೇಸ್ಟ್ ಮಾಡ್ತಾ ಇದ್ದೀನಿ ಅಂತಂದರೆ ಯಾರೋ ಮಗುದು ಯಾವುದೋ ಒಂದು ಹೆಣ್ಣು ಮಗಳಿಗೆ ಎಜುಕೇಷನ್ ನಾನು ಅವಾಯ್ಡ್ ಮಾಡ್ತಾ ಇದ್ದೀನಿ, ತೊಂದರೆ ಮಾಡ್ತಾ ಇದ್ದೀನಿ ಅಂತ ನಾನು ತಿಳ್ಕೊಬೇಕಾಗತ್ತೆ. For 85.5 billion people who have been forced to flee their homes, accessing safe water services is highly problematic. So ಹಾಗಾಗಿ ನಾವು 1 in the 6 people have no access to clean water. Access to clean drinking water is a fundamental right, but it's not a fact in many parts of the world. Contaminated water causes 1.5 billion deaths a year. 2.5 billion people live without the basic sanitation. ಸೊ ಹಾಗಾಗಿ ನಾವು ಅದನ್ನು ಯೂಸ್ ಮಾಡಬೇಕಾಗುತ್ತೆ. ವಾಟ್ ಪರ್ಸೆಂಟ್ ಓಕೆ, ಇದು 1 ಪಾರ್ಟ್ ಆಯಿತು. ನಾವು ವಾಟರ್ ಸೇವ್ ಮಾಡಲೇಬೇಕು. ಸೇವ್ ಮಾಡಲಿಲ್ಲ ಅಂದರೆ ಏನಾಗುತ್ತೆ? ಸೊ ಹೌ ಇಟ್ ಈಸ್ ಇಂಪಾರ್ಟೆಂಟ್ ಟು ಇಂಡಿವಿಜುವಲ್ ಪೀಪಲ್. ನಾನು ಇಂಡಿವಿಜುವಲ್ ಅಂತ ತೊಗೊಂಡ್ರೆ ನನಗೆ ಎಷ್ಟಾಗುತ್ತೆ? ಎಲ್ಲರಿಗೂ ಪ್ರಶ್ನೆಗಳಿರುತ್ತೆ. ನಾವು ಎಷ್ಟು ವಾಟರ್ನ ಕುಡಿಬೇಕು, ವಾಟ್ ಪರ್ಸೆಂಟೇಜ್ ಆಫ್ ವಾಟರ್ ಇನ್ ಅಡಲ್ಟ್ಸ್ ಬಾಡಿ, ನಮ್ಮ ಬಾಡಿ ಎಷ್ಟು ಪರ್ಸೆಂಟೇಜ್ ವಾಟರ್ ಇದೆ ಅಂತ. ಸೊ ನಮ್ಮ ಬಾಡಿ ಒಳಗಡೆ 72% ವಾಟರ್ ಇದೆ. ನೆನ್ಪಿಟ್ಕೋಬೇಕು, ಇಡೀ ಪ್ರಪಂಚದಲ್ಲೂ ಇರುವಂಥದ್ದು ವಾಟರ್ ಎಷ್ಟಿದೆ ಅಂದರೆ 72% ವಾಟರ್, ಫ್ರೆಶ್ ವಾಟರ್ ಸಿಗುತ್ತೆ ನಮಗೆ. ಸೊ ಅದೇ ಥರ ಬಾಡಿನಲ್ಲೂ 72% ನಮಗೆ ಹ್ಯೂಮನ್ ಬಾಡಿನಲ್ಲಿ. ಲಂಗ್ಸಲ್ಲಿ 90% ಇರುತ್ತೆ, ಬ್ಲಡ್ಡಲ್ಲಿ 82% ಇರುತ್ತೆ, ಸ್ಕಿನ್ನಲ್ಲಿ 80% ಇರುತ್ತೆ, ಮಸಲ್ಸಲ್ಲಿ 75% ಇರುತ್ತೆ, ಬ್ರೈನಲ್ಲಿ 70% ಇರುತ್ತೆ, ಬೋನ್ಸಲ್ಲಿ 22 ನಾವು ಮಾಡೋಣ ಅಂತ ಹೇಳ್ತಾರೆ. ವೈ ಶುಡ್ ಬಿ ಸೇವ್ ವಾಟರ್? ಯಾಕೆ
ಆಗುತ್ತೆ. ಹಾಗಾದ್ರೆ ಎಷ್ಟು ನೀರು ಕುಡಿಬೇಕು, ಇದು ಡಿಬೇಟಬಲ್ ಕ್ವಶನು. ಎಷ್ಟೊಂದು ಸಲ ಕೇಳ್ತಾ ಇರ್ತಾರೆ ಎಷ್ಟು ಕುಡಿಬೇಕು ಅಂತ. ಇಟ್ ಡಿಪೆಂಡ್ಸ್ ಅಪಾನ್ ಸೋ ಮೆನಿ ಫ್ಯಾಕ್ಟರ್ಸ್. ಎಷ್ಟು ಏಜ್ ಇದೆ ನಿಮಗೆ, ಯಾವ ಸೆಕ್ಸ್ ಇದೆ, ವೆಯ್ಟ್ ಎಷ್ಟಿದೆ, ಹೈಟ್ ಎಷ್ಟಿದೆ, ಯಾವ ಥರ ಫಿಸಿಕಲ್ ಆ್ಯಕ್ಟಿವಿಟಿ ಮಾಡ್ತೀರಾ, ನೀವು ಇರೋವಂಥ ಜಾಗದಲ್ಲಿ ಎಷ್ಟು ಟೆಂಪ್ರೇಚರ್ ಇದೆ, ಯಾವ ರೀತಿ ಇದೆ, ಅದ್ರ ಮೇಲೂ ಅದು ಡಿಪೆಂಡ್ ಆಗ್ತಾ ಹೋಗುತ್ತೆ. ಅವ್ರು ಹೇಳೋ ಪ್ರಕಾರ 1 to 3 years ಓಲ್ಡ್ಗೆ 0.9 to 1 ಲೀಟ್ರ್ ಬೇಕು ಅಂತ ಹೇಳ್ತಾರೆ. ಇಟ್ಸ್ ಜನರಲ್ ಕನ್ಸೆಪ್ಷನ್ ಇದು. ಚಿಲ್ಡ್ರನ್ 4 to 8 ಇಯರ್ಸ್ಗಾದರೆ 1.3 ಲೀಟರ್ಸ್ ಬೇಕು. ಗರ್ಲ್ಸ್ಗಾದರೆ 9 to 13 ಇಯರ್ಸ್ಗಾದರೆ 1.5 ಲೀಟರ್ಸ್ ಬೇಕು. ಬಾಯ್ಸ್ 9 to 13 ಇಯರ್ಸ್ ಆಯಿತು ಅಂದರೆ 1.7 ಲೀಟರ್ಸ್ ಬೇಕು ಅಂತ ಹೇಳ್ತಾರೆ. ವುಮೆನ್ಗಾಯಿತು ಅಂದರೆ 14 and ಎಬೋ ಇತ್ತು ಅಂದರೆ 1.6 ಲೀಟರ್ಸ್ ಬೇಕು ಅಂತ ಹೇಳ್ತಾರೆ. ಮೆನ್ಗಾದರೆ 14 and ಎಬೋ ಆದರೆ 2 ಲೀಟರ್ಸ್ ಅಂತ ಹೇಳ್ತಾರೆ. ಅಗೇನ್ ಇಟ್ ಡಿಪೆಂಡ್ಸ್ ಅಪಾನ್ ಸೋ ಮೆನಿ ಫ್ಯಾಕ್ಟರ್ಸ್. ನೀವು ಸ್ಪೋರ್ಟ್ಸ್ ಪರ್ಸನ್ ಆದರೆ, ಸ್ಪೋರ್ಟ್ಸ್ ಮಾಡ್ತಾ ಇದ್ರೆ, ಫಿಸಿಕಲ್ ಆ್ಯಕ್ಟಿವಿಟಿ, ಬಿಸಿಲಲ್ಲಿ ನಿಂತು ಕೆಲಸ ಮಾಡ್ತಾ ಇದ್ರೆ, ಅಥವಾ ಏರ್ ಕಂಡೀಷನ್ ಒಳಗಡೆ ಕೂತ್ಕೊಂಡು ಕೆಲಸ ಮಾಡ್ತಾ ಇದ್ರೆ, ಹಾಗಾಗಿ ಯಾವ ರೀತಿ ಕೆಲಸ ಮಾಡ್ತೀರಾ, ಯಾವ ಕಂಡೀಷನಲ್ಲಿ ಕೆಲಸ ಮಾಡ್ತೀರಾ, ಆ ಬೇಸಿಸ್ ಮೇಲೆ ನಾವು ವಾಟರ್ನ ಕುಡಿಬೇಕಾಗುತ್ತೆ. ಯಾವುದೋ ಒಬ್ಬ ಮನುಷ್ಯ ನನಗೆ ಥರ್ಸ್ಟಿ ಆಗ್ತಾ ಇದೆ, ನನಗೆ ತುಂಬ ಬಾಯಾರಿಕೆ ಆಗ್ತಿದೆ ಅಂದರೆ 1% ಆಫ್ ದಿ ಟೋಟಲ್ ವಾಲ್ಯೂಮ್, 72% ವಾಟರ್ ಕಂಟೆಂಟ್ ಇರುತ್ತೆ ಅವ್ರ ಬಾಡಿನಲ್ಲಿ. 1% ಕಡಿಮೆ ಆಗಿದ ತಕ್ಷಣ ನನಗೆ ಬಾಯಾರಿಕೆ ಶುರು ಆಗುತ್ತೆ. ಎಗೇನ್ ನಾನು ಎಷ್ಟು ನೀರು ಕುಡಿಬೇಕು ಅನ್ನೋದು ಯಾವ್ದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂದರೆ, ಯಾರ ಮೇಲೂ ಕೇಳಬೇಕಾಗಿಲ್ಲ, ಯಾವ ಡಾಕ್ಟ್ರನ್ನೂ ಕೇಳಬೇಕಾಗಿಲ್ಲ. ಜಸ್ಟ್ ನನಗೆ ಯೂರಿನ್ ಕಲರ್ ಮೇಲೆ ನಾನು ಏನು ಮಾಡ್ಕೋಬೋದು, ಐಡೆಂಟಿಫಿಕೇಷನ್ ಮಾಡ್ಕೊಳ್ತಾ ಹೋಗ್ಬೋದು. ಹೈಡ್ರೇಟೆಡ್, ಈಗೇನಾದರೂ ಅದು ವೈಟ್ ಕಲರ್ ಇತ್ತು, ಕಲರ್ಲೆಸ್ ಆಗಿತ್ತು ಅಂತಂದರೆ ನೀವು ಕುಡಿತಾ ಇರೋಂಥ ನೀರು ಸರಿ ಇದೆ, ಹೈಡ್ರೇಟೆಡ್ ಆಗಿದೆ ನಿಮ್ಮದು, ನೋ ಪ್ರಾಬ್ಲಮ್. ಸ್ವಲ್ಪ ಮೈಲ್ಡ್ಲಿ ಹೈಡ್ರೇಟೆಡ್ ಆಗಿತ್ತು ಅಂತಂದರೆ ನೀವು ಕುಡಿಯೋದಕ್ಕಿಂತ ಜಾಸ್ತಿ ಕುಡಿಬೇಕಾಗತ್ತೆ. ನೆಕ್ಸ್ಟ್ ಇನ್ನೂ ಡಾರ್ಕರ್ ಕಲರ್ ಇತ್ತು ಅಂತ ಇಟ್ಕೊಳ್ಳೋಣ, ಆವಾಗ ನೀವು ಕುಡಿಯೋ ಅಂಥದ್ದಕ್ಕೆ ಡಿಹೈಡ್ರೇಟ್ ಆಗಿದ್ದೀರಾ, ನೀವು ಜಾಸ್ತಿ ಕುಡಿಬೇಕು. ಪೂರ್ತಿ ಯೆಲ್ಲೋ ಕಲರ್ ಇದೆ ಅಂತಂದರೆ ಆವಾಗ ನೀವು ತುಂಬ ಡಿಹೈಡ್ರೇಟ್ ಆಗ್ತಾ ಇದ್ದರೆ ನೀವು ಜಾಸ್ತಿ ನೀರು ಕುಡಿಬೇಕು ಅಂತ ಗೊತ್ತಾಗುತ್ತೆ. ಸೊ ಯೂರಿನ್ನಿಂದ ನನಗೆ ಎಷ್ಟು ನಾನು ಕುಡಿಯೋವಂಥ ಯೂರಿನ್ ಕಲರಿಂದ ನನ್ನ ಕಲರ್ನ ನಾವು ಮಾಡೋಣ ಅಂತ ಹೇಳ್ತಾರೆ. ವೈ ಶುಡ್ ಬಿ ಸೇವ್ ವಾಟರ್, ಯಾಕೆ ನೀವು ವಾಟರ್ ಈಸ್ ಪ್ರೈಸ್ಲೆಸ್, ಮೇಕ್ ಎವ್ರಿ ಡ್ರಾಪ್ ಕೌಂಟ್. ನಿಮನಿಕ್ ವಾಟರ್ ಅಂದರೆ ವಾಶ್ ಕ್ಲೋತ್ ಆನ್ ಫುಲ್ ಲೋಡ್, ಆಲ್ವೇಸ್ ಯೂಸ್ ಆಫ್ ಫ್ಲೆಶ್ ವೆನ್ ಪಾಸಿಬಲ್, ಟರ್ನ್ ಆಫ್ ಶವರ್ ವೆನ್ ಸೋಪಿಂಗ್, ಎನ್ಶೂರ್ ಟಾಪ್ ಆಫ್ ವೆನ್ ಬ್ರಷಿಂಗ್ ದಿ ಟೀತ್, ರಿನ್ಸ್ ವೆಜಿಟೇಬಲ್ ಇನ್ ಎ ಕಂಟೈನರ್. ಥಿಂಕ್ ಟ್ವೈಸ್ ಬಿಫೋರ್ ಯು ವೇಸ್ಟಿಂಗ್ ದಿಸ್ ರೇರ್ ರಿಸೋರ್ಸ್. ನಾನು ತುಂಬ ಸಲ ಹೇಳೋ ಹಾಗೇ ನಮಗೆ ಇದೇನು ಕೊಟ್ಟಿದ್ದಾರಲ್ಲ, ದೇವರು ಕೊಟ್ಟಿರುವಂಥ ನೇಚರ್ ಏನಿದೆಯಲ್ಲ, ಅದು ನಮಗೆ ಬಂದಿರೋ ಅಂಥದ್ದು ಪಿತ್ರಾರ್ಜಿತ ಆಗ್ತಿ, ನಮ್ಮ ತಾತಿಂದ ನಮಗೆ ಬಂದರೆ ನಮ್ಮಿಂದ ನೆಕ್ಸ್ಟ್ ಜನ್ರೇಷನ್ಗೆ ಹೋಗಬೇಕು. ಸೊ ಅದೇನಾದರೂ ಸ್ವಯಾಜಿತ ಆದರೆ ನಾನು ಹೆಂಗೆ ಬೇಕಾದ್ರೂ ಖರ್ಚು ಮಾಡಿಕೊಂಡು ಹೇಗೆ ಬೇಕಾದ್ರೂ ಹಾಳು ಮಾಡಿ ಹಾಳ್ಗೆಡ್ಗೂ ಹೋಗ್ಬೋದು. ಆದರೆ ಇದೆಲ್ಲ ಬಂದಿರುವಂಥದ್ದು ಪೇರೆಂಟಲ್ ಬಂದಿರುವಂಥದ್ದು ಪಿತ್ರಾರ್ಜಿತ ಆಸ್ತಿ. ಅದನ್ನು ನಾನು ಮೇಂಟೈನ್ ಮಾಡ್ಕೋಬೇಕು, ಅದಕ್ಕೆ ಇನ್ಕ್ರೀಸ್ ಮಾಡಿ ನೆಕ್ಸ್ಟ್ ಜನ್ರೇಷನ್ಗೆ ಕೊಟ್ಟು ಹೋಗಬೇಕಾಗತ್ತೆ. ಸೊ ಹಾಗಾಗಿ ಹ್ಯಾವ್ ಟು ಬಿ ವೆರಿ ವೆರಿ ವೈಸ್ ಇನ್ ಯೂಸಿಂಗ್ ದೀಸ್ ರೇರ್ ರಿಸೋರ್ಸಸ್. Run home now to save water before it runs out in you. Save water now for the next generation. Drop by drop, play a very important role. Thank you for your attention.